ಮಹತ್ತರವಾದ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಹೆಜ್ಜೆ ಇಟ್ಟಿದ್ದೇವೆ. ವರಾಹಿ ಎಂಬುದು ನಾವು ಬಾಲ್ಯದಿಂದ ಕೇಳಿದಂತ ಒಂದು ವಿಷಯ. ವರಾಹಿ ಅಂದ್ರೆ ನನಗೂ ಕೂಡ ಹೆಚ್ಚಿನ ಮಾಹಿತಿ ಮುಂಚೆ ಇರಲಿಲ್ಲ. ವರಾಹಿ ಎಂಬುದು ನಾವು ಶಾಲೆ ಸಮಯದಲ್ಲಿ ಕೇಳಿದಂತ ಒಂದು ವಿಚಾರವನ್ನು ಇವತ್ತು ರೆಡಿ ಮಾಡ್ಕೊಳ್ತೇವೆ. ಅಲ್ಲಿಂದ ಇಲ್ಲಿ ತನಕ ಈ ನಮ್ಮ ಪಕ್ಕದ ಪ್ರಾರಂಭದಲ್ಲಿ ಆದಂತಹ ವಿದ್ಯುತ್ ಮಾಡಿದಂತಹ ಈ ವರಾಹಿ ಯೋಜನೆ ಬೆಳೀತಾ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಈ ನಮ್ಮ ಜಿಲ್ಲೆಯಲ್ಲಿ ಈ ವರಾಹಿ ಇವತ್ತು ಕಾರ್ಯಗತ ಆಗ್ಬೇಕಂತ ಹಲವಾರು ನಾಯಕರ ಒಂದು ಸಹಕಾರದಿಂದ ಅದರಲ್ಲಿ ಸನ್ಮಾನ್ಯ ಗೋಪಾಲ್ ಪೂಜಾರಿ ಇವತ್ತು ಗೋಪಾಲ್ ಪೂಜಾರಿ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದಾರೆ ಅನ್ನೋದಕ್ಕಿಂತ ಬಗ್ಗೆ ನಾವು ಸ್ವಲ್ಪ ಮನನ ಮಾಡ್ಕೊಳ್ಬೇಕು. ನಮ್ಮ ವರಾಹಿಯಲ್ಲಿ ಜನರಿಗೆ ಅನುಕೂಲ ಆಗತಕ್ಕಂತ ಕಾರ್ಯಕ್ರಮವಾಗಬೇಕು. ಜನರಿಗೆ ಬೇಕಾದಂತ ಜೀವನಾಡಿ ಈ ನೀರನ್ನು ಸದ್ಬಳಕೆ ಮಾಡಬೇಕು. ಆ ಬಳಕೆ ನಮ್ಮ ರೈತರಿಗೆ ಸಿಗಬೇಕು ಮತ್ತೆ ನಮ್ಮ ಸಾರ್ವಜನಿಕರಿಗೆ ಸಿಗಬೇಕೆನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಗ್ತಾ ಬಂದಿದ್ದು ಈಗಾಗಲೇ 2 ದಿನದಲ್ಲಿ ಅತ್ಯುತ್ತಮ ಕೆಲಸವಾಗಿ ಇವತ್ತು ನಡೀತಾ ಇದೆ. ಅದರ ನಂತರ ಇದರ ಮೂಲ ಉದ್ದೇಶದಲ್ಲಿ ಈ ಆಲೋಚನೆ ಕೂಡ ಆಗಿ ಈ ನಮ್ಮ ಬೆಂಗಳೂರು ಕ್ಷೇತ್ರದ ಸುಮಾರು 3,000 ಹೆಕ್ಟೇರ್ಗೆ ನೀರು ಕೊಡತಕ್ಕಂತ ಒಂದು ಕಾರ್ಯ ಆಗಬೇಕು. ಯಾಕಂದ್ರೆ ಆ ಕಾರ್ಯಕ್ರಮದಿಂದ ಅವರ ವ್ಯಕ್ತಿಗತವಾಗಿ ನಮ್ಮ ಗೋಪಾಲ್ ಪೂಜಾರಿ ಅವರು ಹಲವಾರು ವರ್ಷದಿಂದ ಈಗ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿ ಜನಪರವಾಗಿ ಅವರು ನನ್ನ ಕ್ಷೇತ್ರ ಕೂಡ ಈ ಒಂದು ಸೋದರು ಕೂಡ ನನ್ನ ಕ್ಷೇತ್ರದ ರೈತರಿಗೆ ಅನುಕೂಲ ಆಗಬೇಕು, ಆ ಕ್ಷೇತ್ರದ ರೈತರ ಜೀವನಾಡಿಯನ್ನು ಬೆಳೆಸಬೇಕು ಅನ್ನತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತು ಬಜೆಟ್ ಸೆಕ್ಷನ್ ಪ್ರಾರಂಭ ಆಗಿದೆ. ಆ ಪ್ರಕಾರ ಅವರು ಈ ಬಜೆಟ್ ಅಲ್ಲಿ ಸರ್ಕಾರದ ಗಮನ ಹರಿಯಲು 2 ನಿಮಿಷದ 24 ಕಿಲೋಮೀಟರ್ ಉದ್ದದ ಈ ಮಾರ್ಗವನ್ನು ಕೈಗೊಂಡಿದ್ದಾರೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಅವರಿಗೆ, ಅದೇ ರೀತಿ ಎಲ್ಲ ಪಕ್ಷದ ಎಲ್ಲ ನಾಯಕರು ಕೂಡ ಬಂದು ಕೈಗೊಳ್ಳಲಿದ್ದಾರೆ ಹೇಳ್ಕೊಂಡು ಈ ಕಾರ್ಯಕ್ರಮ ದೀಪ ಬೆಳೆಸುವ ಉದಾಹರಣೆಯಾಗಿದೆ. ಇದರ ಮೂಲ ಉದ್ದೇಶ ವಲಯಕ್ಕೆ ಬರದಂತೆ ಇವತ್ತಿನ ಅನುಷ್ಠಾನ ಆಗಬೇಕು. ಎರಡನೇದಾಗಿ ಈಗ ಪ್ರಯತ್ನ ನೀರಾವರಿ ಅದನ್ನು ಬಿಟ್ಟುವಾಗ ಮಾತ್ರ ನೀರು ಕೊಡಿಸಬೇಕು. ಮೂರನೇದಾಗಿ ಜಯಜಯಮ ಏನು ಭಯಂಕರವಾಗಿ ಮನೆ ಎದುರಲ್ಲಿ ನಲ್ಲಿ ಫಿಟ್ ಮಾಡಿ ಹೋಗಿದ್ದಾರೆ, ಅದಕ್ಕೆ ನೀರು ಕೊಡಬೇಕಂತ ದೃಷ್ಟಿಕೋನದಲ್ಲಿ 3 ಅಖಂಡದಲ್ಲಿ ಪಾದಯಾತ್ರೆಗಳನ್ನು ಹಾಕೊಂಡಿದ್ದೇವೆ. ನಾನು ಹೆಜ್ಜೆ ಹಾಕುವಾಗ ನಮ್ಮ ಭಾಗದ ಕಾರ್ಯಕ್ರಮದ ಮುಖಂಡರು ನಮ್ಮೊಟ್ಟಿಗೆ ಹೆಜ್ಜೆ ಹಾಕಬೇಕು, ನಾಳೆ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿ ಬಹಳ ಸಿದ್ದಾಪುರದಲ್ಲಿ ನಡೆಯುವಂತ ಈ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಶಕ್ತಿ ಕೊಡಬೇಕನ್ನು ಮನವಿ ಮಾಡಿ ನಾನು ಇವತ್ತಿಗೆ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ನಾಳೆಗೆ ಸಿದ್ದಾಪುರದಲ್ಲಿ ಉತ್ತರವನ್ನು ಕೊಡ್ತೇನೆ, ಒಂದು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ನಡೆದಿರ್ತಕ್ಕಂಥ ಯಾವತ್ತು ಕಾಂಗ್ರೆಸ್ ಕುಟುಂಬದ ನಮ್ಮೆಲ್ಲ ಸ್ವಾಭಾವಿಕ ವರಾಹಿ ಯೋಜನೆ ಈ ಹಿಂದಿನ ಹಲವು ಸರ್ಕಾರಗಳು ಇದರ ಹಿಂದೆ ಕೆಲಸ ಮಾಡಿದೆ. ಈ ಭಾಗದಿಂದ ಆಯ್ಕೆ ಆಗಿರ್ತಕ್ಕಂಥ ಹಲವಾರು ಜನ ಶಾಸಕರು ಕೂಡ ಇದರ ಬಗ್ಗೆ ಪ್ರಯತ್ನಗಳನ್ನ ಮಾಡಿದ್ರು. ಈ ಯೋಜನೆ ಈವರೆಗೂ ಕೂಡ
ಸಂಪೂರ್ಣವಾಗಿ ಆಡಲಿಕ್ಕೆ ಆಗದೇ ಇರ್ತಕ್ಕಂಥದ್ದು ಅಥವಾ ಸಂಪೂರ್ಣವಾಗಿ ಮುಗಿಸಲಿಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರದ ಅನುದಾನಗಳ ಕೊರತೆಯಿಂದಾಗಿ ಅದು ಸಂಪೂರ್ಣವಾಗತಕ್ಕಂಥ ಹಿನ್ನಡೆಯಿಂದ ಅನುಭವಿಸಲಿಕ್ಕೆ ಸಾಧ್ಯ ಆಗಿದೆ. ಮಾನ್ಯ ಬೆಂಗಳೂರು ಮತ್ತು ಈ ಭಾಗದ ಕುಂದಾಪುರ ಭಾಗದ ಶಾಸಕರುಗಳಾದ ಕಾಪು ಸಂಜೀವ್ ಶೆಟ್ಟಿ ಅವರು, ಅದೇ ರೀತಿಯಲ್ಲಿ JS ಆಚಾರ್ಯ ಅವರು, ಅದೇ ರೀತಿಯಲ್ಲಿ ಶ್ರೀಮತಿ ವಿನಿಫೆಡ್ ಫರ್ನಾಂಡಿಸ್ ಅವರು ಮತ್ತು ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ವಿಶೇಷವಾಗಿ ಈ ಭಾಗದಿಂದ ಆಯ್ಕೆ ಆಗಿರ್ತಕ್ಕಂಥ ಆಸ್ಕರ್ ಫರ್ನಾಂಡಿಸ್ ಲೋಕಸಭೆಗೆ 1980ರಲ್ಲಿ ಆಯ್ಕೆ ಆದ್ಮೇಲೆ ಅದರ ಒಂದು ತ್ವರಿತವಾಗಿರ್ತಕ್ಕಂಥ ಕೆಲಸಕ್ಕೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಅಂದಿನ ಸರ್ಕಾರದಲ್ಲಿ ಹೆಚ್ಚು ಅನುದಾನಗಳನ್ನ ಜೋಡಿಸುವಲ್ಲಿ ಕೂಡ ಪ್ರಯತ್ನಗಳಲ್ಲಿ ಏನಾದರೂ ಕೂಡ ಇವತ್ತು ಸಂಪೂರ್ಣವಾಗಿ ಇನ್ನೂ ಕೂಡ ಮುಗಿದಿದೆ. ಸುಮಾರು ನಮಗೆ ಸಂಪೂರ್ಣವಾಗಿದ್ದ ಮಾಹಿತಿ ಇದ್ದೇ ಇದ್ರೂ ಕೂಡ ಇವತ್ತು ಅದು 120 ಕೋಟಿ ಇದ್ದಂತ ಯೋಜನೆ ಇವತ್ತು ಸುಮಾರು 2,000 ಕೋಟಿಗೆ ಮುಟ್ಟಿದೆ ಎಂಬುದು ಕೂಡ ನಮಗೆ ತಿಳಿದಿದೆ. ಇವತ್ತು ಏನು ಬಲದಂಡ ಯೋಜನೆ, ಇದರಿಂದ ಸಂಪೂರ್ಣವಾಗಿರ್ತಕ್ಕಂಥ ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತ್ತು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕೆಲವು ಭಾಗದ ರೈತರಿಗೆ ಇದರಿಂದ ಪ್ರಯೋಜನ ಆಗ್ತದೆ. ಮಾತ್ರವಲ್ಲ, ಈ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಸಂಪೂರ್ಣವಾಗಿ ಜಾರಿಗೆ ತರಬೇಕು ಎಂಬ ನಿಟ್ಟಿನಲ್ಲಿ ಶ್ರೀಯುತ ಗೋಪಾಲ್ ಪೂಜಾರಿ ಅವರ ಬಗ್ಗೆ ನಾವೊಂದು ಮಾತನ್ನು ಹೇಳಬೇಕಾಗಿದೆ. ಒಂದು ಕೆಲಸವನ್ನು ಹಿಡಿದರೆ ಅದನ್ನು ನಿರಂತರವಾಗಿ ಮುಗಿಸದೆ ಅವರು ಬಿಡುವುದಿಲ್ಲ. ಯಾವತ್ತೂ ಕೂಡ ರೈತರ ಪರವಾಗಿ, ಮೀನುಗಾರರ ಪರವಾಗಿ, ಒಟ್ಟು ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ ಅವರ ಧ್ವನಿ ಸದಾ ಎದ್ದುಕೊಂಡು ಬಂದಿದೆ. ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಯೋಜನೆಯನ್ನ ಖಂಡಿತವಾಗಿಯೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಅವರೊಂದು ಹೋರಾಟಕ್ಕೆ ಅವರ ಗಮನವನ್ನು ಸೆಳೀತಕ್ಕಂಥ ದಿಕ್ಕಿನಲ್ಲಿ ಈ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಈ ಹಿಂದಿನ ಮಂತ್ರಿಗಳಾಗಿದ್ದಂತ ಅದರಲ್ಲಿ HK ಪಾಟೀಲ್ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇವರಿಗೂ ಕೂಡ ಈ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿದ್ದ ಮಾಹಿತಿ ಇದ್ದು, ಈಗಿನ ನಮ್ಮ ಬೇಜಾರ್ ಇರಿಗೇಷನ್ ಮಂತ್ರಿಯು ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇದೆ. ಈ ಯೋಜನೆ ಬಗ್ಗೆ ತಿಳುವಳಿಕೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನವನ್ನ ಈ ಬಲದಂಡ ಯೋಜನೆಗೆ ಕುರಿತುಕೊಂಡು ಮಾಡ್ತಾರೆ ಎಂಬೊಂದು ವಿಶ್ವಾಸ ನನಗೆ. ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ಏನು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಗೋಪಾಲ್ ಪೂಜಾರಿ ಅವರು ಈ ಒಂದು ಪಾದಯಾತ್ರೆ ರೈತರನ್ನ ಸೇರಿಸಿಕೊಂಡು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಸೇರಿಸಿಕೊಂಡು ನಾವೆಲ್ಲ ಪಾದಯಾತ್ರೆ ಅಂತ ಹೇಳಿದಾಗ ಮಹಾತ್ಮ ಗಾಂಧೀಜಿಯವರ ನೆನಪು ಕೂಡ ಆಗ್ತದೆ. ಇವತ್ತು ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಮೂಲಕ ನಾವು ಕಾಂಗ್ರೆಸ್ ಅನ್ನು ಕಟ್ಟಿದವರು, ಗ್ರಾಮ ಪಂಚಾಯತ್ಗಳಲ್ಲಿ ಇರ್ತಂತ ಹಕ್ಕುಗಳನ್ನು ಕೂಡ ತೆಗೆದುಹಾಕಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ. ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದೆ. ಗೋಪಾಲ್ ಪೂಜಾರಿ ಅವರ ಏನು ಉದ್ದೇಶ ಇದೆ, ಈ ಯೋಜನೆಯನ್ನ ಸಂಪೂರ್ಣವಾಗಿ ಮುಗಿಸುವುದರ ಮೂಲಕ ಸಂಪೂರ್ಣವಾಗಿ ಅದರ ಪ್ರಯೋಜನ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ದೊರಕತಕ್ಕಂಥ ದಿಕ್ಕಿನಲ್ಲಿ ಅವರ ಪ್ರಯತ್ನ ಮುನ್ನಡೆಯಲಿ ಅಂತ ಒಂದು ಇವತ್ತು ಒತ್ತಾಯವನ್ನು ಮಾಡಿ ಈ ಪಾದಯಾತ್ರೆಗೆ ನಾವೆಲ್ಲ ಇವತ್ತು ಸಾಕ್ಷಿಗಳಾಗಿದ್ದೇವೆ. ನಾವೆಲ್ಲ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡ್ತೇವೆ ಎಂಬ ಮಾತನ್ನು ಹೇಳಿ, ಇದು ಅಭಿವೃದ್ಧಿ. ನಾನು ಕೂಡ ಜಿಲ್ಲೆಯ ಅವಿಭಜಿತ ಈ ಕರಾವಳಿ ಭಾಗದ 3 ಜಿಲ್ಲೆಯ ಅಭಿವೃದ್ಧಿ ಸಮಿತಿಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕ ಸರ್ಕಾರ ಖಂಡಿತವಾಗಿಯೂ ಕೂಡ ಇದರಲ್ಲಿ ಗಮನ ಹರಿಸದೆ ಈ ಜಿಲ್ಲೆಗೆ, ಯುವಕರಿಗೆ, ಮಹಿಳೆಯರಿಗೆ, ಮೀನುಗಾರರಿಗೆ ಪ್ರಯೋಜನ ಆಗ್ತಕ್ಕಂಥ ಒಂದು ಯೋಜನೆಗಳು ಮುಂದಿನ ದಿನ ಬಜೆಟ್ ನಲ್ಲಿ ಬರಬಹುದು ಎಂಬೊಂದು ನಿರೀಕ್ಷೆಯೊಂದಿಗೆ ಈ ಒಂದು ಅವಕಾಶವನ್ನು ಕೊಟ್ಟಂತ ಗೋಪಾಲ್ ಪೂಜಾರಿ ಅವರಿಗೆ, ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತೇವೆ. ಜೈ ಹಿಂದ್. Yes.